ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ. ನಮ್ಮ ಪುಟ್ಟ ತರಕಾರಿ ತೋಟದಲ್ಲಿ 2 ಸೋರೆಕಾಯಿ ಕೊಯ್ಲಿಕ್ಕೆ ರೆಡಿಯಾಗಿದೆ. ಅದಕ್ಕೆ ನಾನು ಬಂದಿದ್ದೇನೆ. ಇದು ಬಚ್ಚಂಗಾಯಿ, ಕಲ್ಲಂಗಡಿ ಹಣ್ಣಿನ ಗಿಡ. ಇದರಲ್ಲಿ ಸಣ್ಣ ಸಣ್ಣ ಕಾಯಿಗಳಾಗಿವೆ. ನಾನು ಹಾಕಿದ ಪ್ರತಿಯೊಂದು ಬೀಜ ಮೊಳಕೆ ಬಂದು ಗಿಡಗಳಾಗಿ ಬಳ್ಳಿ ಆಗ್ತಾ ಇದೆ. ಇದು ಮುಳ್ಳು ಸೌತೆ ಬಳ್ಳಿ. ಇದನ್ನು ನಾನು ಜೋಪಾನವಾಗಿ ನೋಡಿಕೊಳ್ತಾ ಇದ್ದೆ. ನನಗೆ ಮುಳ್ಳು ಸೌತೆ ಇದ್ರೆ ತುಂಬ ಇಷ್ಟ ಆದ ಕಾರಣ ಮೊದಲ ಸಲ ನನಗೆ ಫ್ರೆಂಡ್ ಕೊಟ್ಟ ಮುಳ್ಳು ಸೌತೆಯ ಬೀಜವನ್ನು ಮೊಳಕೆ ಹಾಕಿದ್ದೆ. ನಾನು ಅದನ್ನು ಬೆಳೆಸಿಷ್ಟು ದೊಡ್ಡದಾಗಿದೆ. ಈಗ ಬೆಂಡೆಕಾಯಿ, ಸಣ್ಣ ಸಣ್ಣ ಬೆಂಡೆಕಾಯಿಗಳಾಗಿವೆ ಈ ಗಿಡದಲ್ಲಿ. ಇದು ಕೂಡ ಚೆನ್ನಾಗಿ ಬೆಳೀತಾ ಇದೆ. ಇದರಲ್ಲಿ ಯಾವಾಗ ಬೆಂಡೆಕಾಯಿ ಕೊಯ್ಲಿಕ್ಕೆ ಸಿಗ್ತಾ ಇದೆ ಅಂತೇಳಿ ಕಾಯ್ತಾ ಇದ್ದೇನೆ. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಈ ಸೆಕೆಗಾಲದಲ್ಲಿ ಈ ತರಕಾರಿ ಗಿಡಗಳನ್ನು ಉಳಿಸಲಿಕ್ಕೆ ತುಂಬ ಕಷ್ಟ ಇದೆ. ನೀರಿನ ಅಭಾವ ಇದ್ದರೆ, ನೀರಿದ್ರೆ ಕೂಡ ಆಲ್ರೆಡಿ ಸರಿ ಇರದ ಕಾರಣ ನೀರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಗಿಡಗಳು ಫ್ರೆಶ್ ಆಗಿವೆ. ಬೇರೆ ಬೇರೆ ಬಗೆಯ ಮೆಣಸಿನ ಗಿಡಗಳಿವೆ ಇದರಲ್ಲಿ. ಅದರೊಟ್ಟಿಗೆ ತರಕಾರಿ ಗಿಡಗಳನ್ನು ನಾನು ನೆಟ್ಟಿದ್ದೇನೆ. ಬಸಳೆ ಆಗ್ತಾ ಇದೆ. ವಾರಕ್ಕೊಮ್ಮೆ ಬಸಳೆಯನ್ನು ಕೊಯ್ದು ನಾನು ಅದನ್ನು ಸಾರು ಮಾಡ್ತಾ ಇದ್ದೇನೆ. ಈ ಬಿಸಿಲಿನ ಧಗೆಗೆಲ್ಲ ಅಂಥ ತರಕಾರಿಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಸೌತೆಕಾಯಿ ಗಿಡಗಳನ್ನು ನಾನು ಗೋಣಿಯಲ್ಲಿ ನೆಟ್ಟಿದ್ದೆ. ಇದು ಅಮಟೆಕಾಯಿ, ಕಸಿ ಅಮಟೆಕಾಯಿ ಗಿಡ. ಅದರಲ್ಲಿ ಕೂಡ ಸಣ್ಣ ಸಣ್ಣ ಕಾಯಿಗಳಾಗಿವೆ. ನೆಕ್ಸ್ಟ್ ಹೂ ಬರ್ತಾ ಇದೆ. ಒಂದು ಸೋರೆಕಾಯಿ 2 ಕೊಯ್ದಿದ್ದೇನೆ. ಇನ್ನೊಂದು ಸೋರೆಕಾಯಿ ಬಳ್ಳಿಯಲ್ಲಿದೆ. ಇದು ಕುಂಬಳಕಾಯಿ, ಬಳ್ಳಿಯಲ್ಲಿ ಕುಂಬಳಕಾಯಿ ಆಗಿದೆ. ಇಲ್ಲಿ ಕೂಡ ನಾನು ಬಸಳೆಯನ್ನು ನೆಟ್ಟಿದ್ದೇನೆ. ಇದರಲ್ಲಿ ಜೋಳದ ಗಿಡಗಳು, ಮುಳ್ಳು ಸೌತೆ ಗಿಡಗಳು. ಈ ಮುಳ್ಳು ಸೌತೆ ಗಿಡದಲ್ಲಿ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಇದು ಕೂಡ ಹೂ ಬಿಡ್ತಾ ಇದೆ. ಮುಳ್ಳು ಸೌತೆ ಅಂದರೆ ನನಗೆ ತುಂಬ ಇಷ್ಟ ಆದ ಕಾರಣ ಇದನ್ನು ಜೋಪಾನವಾಗಿ ನೋಡಿಕೊಳ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಬೀಜಗಳನ್ನೆಲ್ಲ ಹಾಕಿದ್ದೆ, ಅದೆಲ್ಲ ಮೊಳಕೆ ಬಂದಿದೆ. ಕಲ್ಲಂಗಡಿ ಹಣ್ಣಿನ ಕಾಯಿ ಕೂಡ ಆಗಿದೆ ಅದರಲ್ಲಿ. ಇದು ಸೋರೆಕಾಯಿ ಬೆಳೆದಿದೆ. ಬೀಜಕ್ಕೋಸ್ಕರ ಒಂದನ್ನು ಇಟ್ಟಿದ್ದೆ ನಾನು. ಇಲ್ಲಿ ಇನ್ನೊಂದು ಕಲ್ಲಂಗಡಿ ಹಣ್ಣಿನ ಗಿಡ ಆಗ್ತಾ ಇದೆ. ಕೆಲವು ಗಿಡಗಳು ಯಾವುದರದ್ದು ಅಂತೇಳಿ ಗೊತ್ತಾಗೋದಿಲ್ಲ. ಅದು ಕೂಡ ಎಲ್ಲ ಚೆನ್ನಾಗಿ ನೋಡಿಕೊಳ್ತಾ ಇದ್ದೇನೆ. ಅದರ ಫಲ ಕೊಡುವ ಗೊತ್ತಾಗ್ಬೋದು. ಇದು ಪುದೀನ ಗಿಡಗಳು ತುಂಬ ಫ್ರೆಶ್ ಆಗಿವೆ. ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಜ್ಯೂಸ್ ಎಲ್ಲ ಮಾಡುವಾಗ ಇದರಿಂದ ಕೊಯ್ದು ಜ್ಯೂಸ್ ಮಾಡ್ಬೋದು. ಕುಂಬಳಕಾಯಿ ಬಳ್ಳಿಗಳು ಅಲ್ಲಲ್ಲೆಲ್ಲ ಬಳ್ಳಿಗೆ ಹಬ್ಬಿ ಮೇಲೆ ಹೋಗಿದೆ ಮರಕ್ಕೆ, ಮಾವಿನ ಮರಕ್ಕೆ ಹೋಗ್ತಾ ಇದೆ ಬಳ್ಳಿಗಳು. ಇದೊಂದು ಜಾತಿಯ ಕಾಯಿ ಮೆಣಸು. 3 ಸೋರೆಕಾಯಿ ಇದೆ. ಅದರಲ್ಲಿ 2 ಕೊಯ್ತಾ ಇದ್ದೇನೆ. ಇನ್ನೊಂದು 2 ದಿನ ನಂತರ ಕೊಯ್ಬೋದು. ಅದರೊಂದಿಗೆ ಈಗ ಮಾವಿನ ಹಣ್ಣು ಕೂಡ ಬೀಳ್ತಾ ಇದೆ. ಎಲ್ಲ ಇಷ್ಟು ತರಕಾರಿ ನಮಗೆ ಸಿಕ್ಕಿದೆ. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಮನೆಯಲ್ಲೇ ಬೆಳೆಸಿದ ತರಕಾರಿಗಳು.